ನಮಸ್ಕಾರ. ಇವತ್ತು ನಾವು ಒಂದು ಕಥೆಯೊಳಗೆ ಆಳವಾಗಿ ಇಳಿಯಲಿದ್ದೇವೆ. ನಮಸ್ಕಾರ. ಇದು ಕೇವಲ ಒಂದು ಚಾರಿತ್ರಿಕ ಘಟನೆಯಲ್ಲ, ಬದಲಿಗೆ ನಂಬಿಕೆ, ಸಹನೆ ಮತ್ತು ಮನುಷ್ಯನ ಆಂತರಿಕ ಶಕ್ತಿಯ ಒಂದು ದೊಡ್ಡ ಪರೀಕ್ಷೆಯ ಕಥೆ. ಹೌದು. ನಮ್ಮ ಚರ್ಚೆಯ ವಿಷಯ ಒಂದು ಆಧ್ಯಾತ್ಮಿಕ ಚಳುವಳಿ, ಹೆಚ್ಚಾಗಿ ಮಹಿಳೆಯರೇ ಇದ್ದ ಒಂದು ಗುಂಪು, ತನ್ನ ಆರಂಭದ ದಿನಗಳಲ್ಲಿ ಸಮಾಜದಿಂದ ಎದುರಿಸಿದ ತೀವ್ರ ಹಿಂಸಾತ್ಮಕ ವಿರೋಧ. ನಮ್ಮ ಇವತ್ತಿನ ಉದ್ದೇಶ ಅಂದ್ರೆ ಅಂತಹ ಕಠಿಣ ಪರೀಕ್ಷೆಗಳನ್ನ ಸಹಿಸಿಕೊಳ್ಳೋಕೆ ಆ ಜನರಿಗೆ ಶಕ್ತಿ ಎಲ್ಲಿಂದ ಬಂತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದು. ಖಂಡಿತ. ನಮ್ಮ ಈ ಚರ್ಚೆಗೆ ಆಧಾರವಾಗಿರುವುದು ಬ್ರಹ್ಮಬಾಬಾ ಮತ್ತು ಓಂ ಮಂಡಳಿಯ ಜೀವನದ ಒಂದು ಪ್ರಮುಖ ಅಧ್ಯಾಯ. ಹೌದು. ನಾವು ಕಳೆದ ಬಾರಿ ಚರ್ಚಿಸಿದಂತೆ ಇದು ಹೈದರಾಬಾದ್ ಸಿಂಧ್ನಲ್ಲಿ ಪ್ರಾರಂಭವಾದ ಒಂದು ಅಸಾಮಾನ್ಯ ಆಧ್ಯಾತ್ಮಿಕ ಪಯಣ. ಸರಿ. ಓಂ ಮಾತಾ ಅಂದ್ರೆ ಮಾಮು ಮತ್ತು ಇತರರ ಪವಿತ್ರತೆಯ ಪ್ರತಿಜ್ಞೆ ಈ ಚಳುವಳಿಯ ತಿರುಳಾಗಿತ್ತು. ಇವತ್ತು ನಾವು ಆ ಕಥೆಯ 3ನೇ ಅಧ್ಯಾಯವನ್ನು ನೋಡ್ತಿದ್ದೇವೆ. ಅದರ ಶೀರ್ಷಿಕೆ ಲೋಕಲಜ್ಜೆ, ಭಯ ಮತ್ತು ನಿಂದೆಯ ಪರೀಕ್ಷೆಗಳನ್ನು ದಾಟುವುದು. ಶೀರ್ಷಿಕೆಯೇ ಎಲ್ಲವನ್ನೂ ಹೇಳುತ್ತೆ ಅಲ್ವಾ? ಹೌದು. ಆ ದಿನಗಳ ತೀವ್ರತೆಯನ್ನು ಅದು ಸೂಚಿಸುತ್ತದೆ. ಸರಿ, ಹಾಗಾದ್ರೆ ನೇರವಾಡಿ ವಿಷಯಕ್ಕೆ ಬರೋಣ. ಒಂದು ಆಧ್ಯಾತ್ಮಿಕ ಗುಂಪು, ಹೆಚ್ಚಾಗಿ ಮಹಿಳೆಯರು. ಸಮಾಜಕ್ಕೆ ಯಾಕೆ ಇಷ್ಟೊಂದು ಕೋಪ ಬಂತು? ತಮ್ಮ ಪಾಡಿಗೆ ತಾವಿದ್ದವರ ಮೇಲೆ ಇಷ್ಟೊಂದು ಆಕ್ರೋಶಕ್ಕೆ ಕಾರಣವೇನಿತ್ತು? ಏನಾಗಿತ್ತು ಅಲ್ಲಿ? ಇದೆಲ್ಲ ಮೂಲ ಕಾರಣವನ್ನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಅದು ಅಜ್ಞಾನ ಮತ್ತು ಭಯ. ಭಯ? ಹೌದು. ಅನೇಕ ಯುವ ಕನ್ಯೆಯರು ಮತ್ತು ಗೃಹಿಣಿಯರು ಪವಿತ್ರತೆಯ ವ್ರತವನ್ನು ಸ್ವೀಕರಿಸಿದ್ರು, ತಮ್ಮ ಜೀವನವನ್ನು ಈಶ್ವರೀಯ ಸೇವೆಗೆ ಸಮರ್ಪಿಸಿದ್ರು. ಸರಿ. ಅಂದಿನ ಸಾಂಪ್ರದಾಯಿಕ ಸಮಾಜಕ್ಕೆ ಇದನ್ನ ಜೀರ್ಣಿಸ್ಕೊಳ್ಳೋಕೆ ಸಾಧ್ಯವಾಗ್ಲಿಲ್ಲ. ಮದುವೆಯಾಗಿ ಸಂಸಾರ ನಡೆಸುವುದು ಒಂದು ಹೆಣ್ಣಿನ ಧರ್ಮ ಅಂತ ನಂಬಿದ್ದವರಿಗೆ ಯಾರಾದ್ರೂ ಸಂತೋಷದಿಂದ ಬ್ರಹ್ಮಚರ್ಯದ ಮಾರ್ಗವನ್ನು ಆರಿಸಿಕೊಳ್ತಾರೆ ಅನ್ನೋದೇ ಒಂದು ದೊಡ್ಡ ಆಘಾತವಾಗಿತ್ತು. ಅಂದ್ರೆ ಅವರಿಗೆ ಅರ್ಥವಾಗದ ಒಂದು ವಿಷಯಕ್ಕೆ ಅವರು ಒಂದು ನಕಾರಾತ್ಮಕ ಹಣೆಪಟ್ಟಿ ಹಚ್ಬಿಟ್ರು. ಇದು ನಮ್ಗೆ ಅರ್ಥ ಆಗ್ತಿಲ್ಲ, ಹಾಗಾಗಿ ಇದು ಕೆಟ್ಟದ್ದು ಅನ್ನೋ ಥರ. ಖಂಡಿತ. ಎಕ್ಸಾಕ್ಟ್ಲಿ. ಇದು ಮಾಟಮಂತ್ರ, ಸಂಮೋಹನ, ಬ್ರಹ್ಮಬಾಬಾ ಎಂಬ ಜಾದೂಗಾರ ಎಲ್ಲರನ್ನೂ ವಶಪಡಿಸಿಕೊಂಡಿದ್ದಾರೆ ಅಂತ ಕಥೆ ಕಟ್ಟಿದ್ರು. ಹೌದು, ಕಥೆ ಕಟ್ಟಿದ್ರು. ತಮ್ಮ ಮನೆಯ ಹೆಣ್ಣು ಮಕ್ಕಳು ದಾರಿ ತಪ್ಪುತ್ತಿದ್ದಾರೆ, ಕುಟುಂಬಗಳು ಒಡೆದು ಹೋಗುತ್ತಿವೆ ಅಂತ ಅವರು ಭಾವಿಸಿದ್ರು. ಅವರ ದೃಷ್ಟಿಯಲ್ಲಿ ಇದು ಧರ್ಮರಕ್ಷಣೆಯ ಹೋರಾಟವಾಗಿತ್ತು. ಆದ್ರೆ ವಾಸ್ತವದಲ್ಲಿ ಅದು ಬದಲಾವಣೆಯ ಬಗೆಗಿನ ಭಯವಾಗಿತ್ತು. ಈ ಸಂಘರ್ಷಕ್ಕೆ ಒಂದು ಹಾಡು ತುಪ್ಪ ಸುರಿಯಿತು ಅಂತ ಮೂಲಗಳಲ್ಲಿ ಹೇಳಲಾಗಿದೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ. ಒಂದು ಹಾಡು ಹೇಗೆ ಇಷ್ಟು ದೊಡ್ಡ ಬೆಂಕಿ ಹಚ್ಚಬಲ್ದು? ಹೌದು. ಇಸ್ ಪಾರ್ ಕಿ ದುನಿಯಾ ಸೆ ಅಬ್ ಔರ್ ಕहीं ಲೇ ಚಲ್ ಅನ್ನೋ ಆ ಹಾಡು ಅಂದಿನ ಪರಿಸ್ಥಿತಿಯ ಒಂದು ನಿಖರ ಸಂಕೇತವಾಗಿತ್ತು. ಓಹೋ. ಓಂ ಮಂಡಳಿಯ ಸದಸ್ಯರಿಗೆ ಆ ಹಾಡು ಪರಮಾತ್ಮನ ಕರೆಯಾಗಿತ್ತು. ಅವರು ಈ ದುಃಖದ ಪ್ರಪಂಚದಿಂದ, ಅಂದ್ರೆ ಕಲಿಯುಗದಿಂದ ದೇವರು ಸ್ಥಾಪಿಸುತ್ತಿರುವ ಸುಖದ ಪ್ರಪಂಚಕ್ಕೆ, ಸತ್ಯಯುಗಕ್ಕೆ ಹೋಗುವ ಹಂಬಲವನ್ನು ವ್ಯಕ್ತಪಡಿಸುತ್ತಿದ್ರು. ಅವರಿಗದೊಂದು ಮುಕ್ತಿಯ ಗೀತೆಯಾಗಿತ್ತು. ಹೌದು. ಅವರಿಗೆ ಅದೊಂದು ಆಧ್ಯಾತ್ಮಿಕ ಆಕರ್ಷಣೆಯಾಗಿತ್ತು. ಆದ್ರೆ ಅವರ ಕುಟುಂಬದವರಿಗೆ ಅದು ಬೇರೆ ರೀತಿ ಕೇಳಿಸ್ತಿತ್ತು. ಎಕ್ಸಾಕ್ಟ್ಲಿ. ಅವರ ಕುಟುಂಬದವರು ಈ ಹಾಡನ್ನು ಕೇಳಿದಾಗ, ನೋಡಿ, ಇವರು ಈ ಪ್ರಪಂಚವನ್ನೇ ಬಿಟ್ಟು ಎಲ್ಲೋ ಹೋಗೋ ಮಾತಾಡ್ತಿದ್ದಾರೆ, ಇವರು ನಮ್ಮನ್ನು, ಸಂಸಾರವನ್ನು ಬಿಟ್ಟು ಹೋಗ್ತಿದ್ದಾರೆ ಅಂತ ಹಾಗೆ ಅರ್ಥೈಸ್ಕೊಂಡ್ರು. ಹೌದು. ಬ್ರಹ್ಮಬಾಬಾ ಇವರನ್ನು ಕುಟುಂಬದಿಂದ ದೂರ ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಅಂತ ಅವರು ಭಾವಿಸಿದ್ರು. ಈ ತಪ್ಪು ತಿಳುವಳಿಕೆ ಈಗಾಗ್ಲೇ ಇದ್ದ ವಿರೋಧದ ಬೆಂಕಿಯನ್ನು ಮತ್ತಷ್ಟು ದೊಡ್ಡದು ಮಾಡಿತು. ಇದು ಇವತ್ತಿಗೂ ನಾವು ನೋಡುವ ವಿಷಯ. ಒಂದೇ ಸುದ್ದಿ, ಒಂದೇ ಘಟನೆ, ಆದರೆ ಎರಡೂ ಬೇರೆ ಬೇರೆ ಗುಂಪಿನರು ಅದಕ್ಕೆ ತಮಗೆ ಬೇಕಾದ ಬಣ್ಣ ಕಟ್ಬಿಡ್ತಾರೆ. ಆ ಹಾಡು ಅಂದಿನ ಸೋಷಿಯಲ್ ಮೀಡಿಯಾ ಪೋಸ್ಟ್ ಇದ್ದ ಹಾಗೆ ಅಲ್ವಾ? ಖಂಡಿತ. ಅದೊಂದು ಪ್ರಚೋದನಾಕಾರಿ ಅಂಶವಾಯಿತು. ಈ ತಪ್ಪು ತಿಳುವಳಿಕೆ ಕೇವಲ ಮಾತುಕಥೆಯಲ್ಲೇ ಇರಲಿಲ್ಲ. ಇದು ಸಂಘಟಿತ ವಿರೋಧವಾಗಿ ಬದಲಾಯಿತು. ಆಂಟಿ ಓಂ ಮಂಡಳಿ ಅಂತ ಒಂದು ಸಮಿತಿನೇ ರಚನೆಯಾಗಿತ್ತು. ಅಂದ್ರೆ ಇದು ಕೇವಲ ಕೆಲವು ಕೋಪಗೊಂಡ ಜನರ ಗುಂಪಾಗಿರ್ಲಿಲ್ಲ, ಇದೊಂದು ವ್ಯವಸ್ಥಿತ ಅಭಿಯಾನವಾಗಿತ್ತು. ಖಂಡಿತವಾಗಿಯೂ. ಸಮಾಜದ ಕೆಲವು ಪ್ರಭಾವಿ ವ್ಯಕ್ತಿಗಳು, ಇದರಲ್ಲಿ ತಮ್ಮ ಸೊಸೆ ಓಂ ಮಂಡಳಿಗೆ ಸೇರಿದ್ದ ಒಬ್ಬ ಶ್ರೀಮಂತ ಸೇಜ್ ಕೂಡ ಸೇರಿದ್ರು. ಅವರೆಲ್ಲರೂ ಒಟ್ಟಾಗಿ ಈ ಸಮಿತಿಯನ್ನು ರಚಿಸಿದ್ರು. ಅವರ ಉದ್ದೇಶ ಓಂ ಮಂಡಳಿಯನ್ನು ಹೇಗಾದರೂ ಬದ್ನಾಮ್ ಮಾಡುವುದು ಮತ್ತು ಅದನ್ನು ಮುಚ್ಚಿಸುವುದೇ ಅವರ ಒಂದೇ ಒಂದು ಗುರಿಯಾಗಿತ್ತು. ಅವರು ಪತ್ರಿಕೆಗಳಲ್ಲಿ ಸುಳ್ಳು ಮತ್ತು ಸನಸನಿಖೇಜ ಸುದ್ದಿಗಳನ್ನು ಪ್ರಕಟಿಸಿದ್ರು, ಸಾರ್ವಜನಿಕರನ್ನು ಪ್ರಚೋದಿಸಿದ್ರು. ಅಂದ್ರೆ ಮಾತುಕತೆಯ ಮಟ್ಟದಿಂದ ದೈಹಿಕ ಹಲ್ಲೆ ಹಂತಕ್ಕೆ ಹೋಯಿತು. ಹೌದು. ಇದು ಕೇವಲ ಸಣ್ಣ ಪುಟ್ಟ ತಳ್ಳಾಟ ಆಗಿರಲಿಲ್ಲ.
ಅಲ್ವಾ? ಮೂಲಗಳು ಹೇಳುವ ಪ್ರಕಾರ ಈ ಹಿಂಸೆಯ ಸ್ವರೂಪ ಎಷ್ಟೊಂದು ಕ್ರೂರವಾಗಿತ್ತು. ಅಲ್ಲಿ ನಡೆದ ಕೆಲವು ಘಟನೆಗಳನ್ನು ಕೇಳಿದ್ರೆ ಎದೆ ನಡುಗ್ತದೆ. ಹೌದಾ? ಮಹಿಳೆಯರನ್ನು ಕೂದಲಿನಿಂದ ಹಿಡಿದು ಬೀದಿಯಲ್ಲಿ ಎಳೆಯುವುದು, ಅವರ ಧರ್ಮವನ್ನು ಭ್ರಷ್ಟಗೊಳಿಸುವ ದುರುದ್ದೇಶದಿಂದ ಬಾಯಿಗೆ ಮಾಂಸ ಮತ್ತು ಮದ್ಯವನ್ನು ಬಲವಂತವಾಗಿ ಸುರಿಯಲು ಪ್ರಯತ್ನಿಸುವುದು, ಅಬ್ಬಬ್ಬಾ! ಪವಿತ್ರವಾದ ಜನಿವಾರವನ್ನು ಹರಿದು ಹಾಕುವುದು. ಎಂತಹ ದೌರ್ಜನ್ಯ ಅಂದ್ರೆ ಗಂಡಂದಿರೇ ತಮ್ಮ ಪತ್ನಿಯರ ಮೇಲೆ ಹಿಂಸಾತ್ಮಕವಾಗಿ ವರ್ತಿಸುತ್ತಿದ್ದರು. ಕಾರಣ? ಯಾಕಂದ್ರೆ ಆ ಮಹಿಳೆಯರು ಪವಿತ್ರ ಜೀವನ ನಡೆಸಲು ಬಯಸಿದ್ರು. ಇದನ್ನೆಲ್ಲ ಊಹಿಸ್ಕೊಳ್ಳೋಕೂ ಆಗಲ್ಲ. ಇಷ್ಟೆಲ್ಲ ದೌರ್ಜನ್ಯ, ಅವಮಾನ, ದೈಹಿಕ ಹಿಂಸೆ. ಆದ್ರೂ ಆ ಮಹಿಳೆಯರು ಜಗ್ಗಲಿಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನಿಗಿದು ಸಾಧ್ಯನಾ? ಎಲ್ಲಿಂದ ಬಂತು ಅವ್ರಿಗಷ್ಟೊಂದು ಶಕ್ತಿ? ಇಲ್ಲಿಯೇ ಕಥೆಯ ಅತಿ ಆಸಕ್ತಿದಾಯಕ ಭಾಗ ಬರೋದು. ಅವರ ಶಕ್ತಿ ಹೊರಗಿನಿಂದ ಬಂದದ್ದಲ್ಲ, ಅದು ಸಂಪೂರ್ಣವಾಗಿ ಆಂತರಿಕವಾಗಿತ್ತು. ಆಂತರಿಕವಾಗಿಯಾ? ಹೌದು, ಆ ಶಕ್ತಿಯೇ ಆತ್ಮ ಅಭಿಮಾನಿ ಸ್ಥಿತಿಯ ಅಭ್ಯಾಸ. ಒಂದು ನಿಮಿಷ. ಆತ್ಮ ಅಭಿಮಾನಿ ಸ್ಥಿತಿ ಅಂದ್ರೆ ಸರಳವಾಗಿ ಹೇಳೋದಾದರೆ, ನಾನು ಈ ದೇಹ ಅಲ್ಲ, ನಾನೊಂದು ಚೈತನ್ಯ ಶಕ್ತಿ, ಒಂದು ಆತ್ಮ. ಈ ದೇಹಕ್ಕೆ ಆಗುವ ನೋವು, ಅವಮಾನ ನನಗಲ್ಲ ಅಂತ ನಿರಂತರವಾಗಿ ನೆನಪಿಸ್ಕೊಳ್ಳೋದು. ಈ ದೃಷ್ಟಿಕೋನವೇ ಅವರನ್ನ ದೈಹಿಕ ನೋವಿನಿಂದ ಮಾನಸಿಕವಾಗಿ ದೂರ ಇಟ್ಟಿತ್ತು, ಸರಿನಾ? ಹೌದು, ನೀವ್ ಹೇಳಿದ್ದು 100% ಸರಿ. ಅವರು ತಮ್ಮನ್ನು ಈ ದೇಹ, ಧರ್ಮ, ಜಾತಿ, ಸಂಬಂಧಗಳಿಗಿಂತ ಭಿನ್ನವಾದ ಅಜರ, ಅಮರ, ಅವಿನಾಶಿ ಆತ್ಮರೆಂದು ತಿಳಿಯುತ್ತಿದ್ರು. ಅವರು ಕೇವಲ ಸಹಿಸಿಕೊಳ್ಳುತ್ತಿರಲಿಲ್ಲ, ಬದಲಿಗೆ ಆ ಇಡೀ ಪರಿಸ್ಥಿತಿಯನ್ನು ನೋಡುವ ತಮ್ಮ ದೃಷ್ಟಿಕೋನವನ್ನೇ ಬದಲಿಸಿಕೊಂಡಿದ್ರು. ಖಂಡಿತ. ಅವರು ಮೌನ ಮತ್ತು ಶಾಂತಿಯುತವಾಗಿ ಎಲ್ಲವನ್ನೂ ಎದುರಿಸುತ್ತಿದ್ದರು. ಅವರ ಈ ಅಲೌಕಿಕ ಶಾಂತಿ ಮತ್ತು ಸ್ಥಿರತೆಯು ವಿರೋಧಿಗಳ ಕೋಪವನ್ನು ಮತ್ತಷ್ಟು ಹೆಚ್ಚಿಸುತ್ತಿತ್ತು. ಯಾಕೆಂದ್ರೆ ಅವರನ್ನು ಮುರಿಯಲು ಸಾಧ್ಯವಾಗುತ್ತಿರಲಿಲ್ಲ. ಹೌದು, ಅವರು ಕಲ್ಲುಗಳನ್ನು ಎಸೆದರೆ ಉತ್ತರವಾಗಿ ಇವರಿಂದ ಶಾಂತಿ ಸಿಗುತ್ತಿತ್ತು. ಅವರು ಅವಮಾನಿಸಿದರೆ ಉತ್ತರವಾಗಿ ಮೌನ ಸಿಗುತ್ತಿತ್ತು. ಅವರ ಸಹಿಷ್ಣುತೆಯೇ ಅವರ ದೊಡ್ಡ ಕವಚ ಮತ್ತು ಅಸ್ತ್ರವಾಗಿತ್ತು. ಈ ಮೌನ ಮತ್ತು ಸಹನೆ ಅವರ ಕೋಪವನ್ನು ಇನ್ನಷ್ಟು ಹೆಚ್ಚಿಸಿರಬೇಕು. ಹೈದರಾಬಾದ್ನಲ್ಲಿ ನಡೆದ ಆ ಬೆಂಕಿ ಹೆಚ್ಚಿದ ಘಟನೆ, ಅದು ಈ ಸಂಘರ್ಷದ ಪರಾಕಾಷ್ಠೆ ಅಂತ ಹೇಳ್ಬೋದಾ? ಹೌದು, ಅದನ್ನು ಅಗ್ನಿಪರೀಕ್ಷೆ ಎಂದೇ ಕರೆಯಬಹುದು. ಪ್ರತಿಭಟನೆಗಳು ತಾರಕಕ್ಕೇರಿದಾಗ ವಿರೋಧಿಗಳು ಲಕ್ಷ್ಮೀರಾಜ್ ಭವನವನ್ನು ಸುತ್ತುವರಿದು ಅದಕ್ಕೆ ಬೆಂಕಿ ಹಚ್ಚಿದರು. ಓ ಗಾಡ್! ಅವರ ಉದ್ದೇಶ ಸ್ಪಷ್ಟವಾಗಿತ್ತು: ಒಳಗಿದ್ದ ಎಲ್ಲರನ್ನೂ ಜೀವಂತ ಸುಡುವುದು. ಇದು ಕೇವಲ ಬೆದರಿಕೆಯಲ್ಲ, ಇದು ಕೊಲೆ ಯತ್ನವಾಗಿತ್ತು. ಆದರೆ ಆಶ್ಚರ್ಯಕರ ರೀತಿಯಲ್ಲಿ ಈಶ್ವರೀಯ ಸಹಾಯದಿಂದ ಎಲ್ಲರೂ ಸುರಕ್ಷಿತವಾಗಿ ಪಾರಾದ್ರು. ಯಾರಿಗೂ ಒಂದು ಸಣ್ಣ ಗಾಯವೂ ಆಗಿರಲಿಲ್ಲ. ಈ ಭಯಾನಕ ಘಟನೆಯ ನಂತರ ಸ್ಥಳ ಬದಲಾಯಿಸುವುದು ಅನಿವಾರ್ಯವಾಯಿತು. ಬ್ರಹ್ಮಬಾಬಾ ಇಡೀ ಮಂಡಳಿಯನ್ನು ಹೈದರಾಬಾದ್ನಿಂದ ಕರಾಚಿಗೆ ಸ್ಥಳಾಂತರಿಸಿದ್ರು. ಹೌದು. ಆದರೆ ದ್ವೇಷಕ್ಕೆ ಗಡಿಗಳಿಲ್ಲ ಅನ್ನೋ ಹಾಗೆ ಅಲ್ಲಾದ್ರೂ ಅವರಿಗೆ ಶಾಂತಿ ಸಿಕ್ಕಿತೆ? ಇಲ್ಲ. ದ್ವೇಷದ ಬೆಂಕಿ ಅವರನ್ನ ಅಲ್ಲಿಯೂ ಹಿಂಬಾಲಿಸಿತು. ಹೌದಾ? ಕರಾಚಿಯಲ್ಲಿನ ಅವರ ಹೊಸ ನಿವಾಸವಾದ ಓಂ ನಿವಾಸ್ ಹೊರಗೆ ವಿರೋಧಿಗಳು ಧರಣಿ ಮತ್ತು ಪಿಕೆಟಿಂಗ್ ಪ್ರಾರಂಭಿಸಿದ್ರು. ಅಂದ್ರೆ ಅವರು ಯಾರನ್ನೂ ಒಳಗೆ ಹೊರಗೆ ಹೋಗಲು ಬಿಡದೆ ತಿಂಗಳುಗಟ್ಲೆ ಅವರನ್ನು ಮನೆಯೊಳಗೆ ಬಂಧಿಯನ್ನಾಗಿಸಿದ್ರು. ಒಂದು ರೀತಿಯಲ್ಲಿ ದಿಗ್ಬಂಧನ ಹಾಕಿದ್ರು. ಅಂದ್ರೆ ದೈಹಿಕ ಹಿಂಸೆಯಿಂದ ಈಗ ಮಾನಸಿಕ ಹಿಂಸೆಯ ಹಂತಕ್ಕೆ ಬಂದ್ರು. ಇಂತಹ ಕಾನೂನುಬಾಹಿರ ದಿಗ್ಬಂಧನ ನಡೆದಾಗ ಕಾನೂನು ಮತ್ತು ಆಡಳಿತದ ಪಾತ್ರವೇನಿತ್ತು? ವಿಪರ್ಯಾಸವೆಂದರೆ ವಿರೋಧಿಗಳೇ ಕಾನೂನಿನ ಮೊರೆ ಹೋದ್ರು. ಒಂದು ನಿಮಿಷ. ಅಂದ್ರೆ ಯಾರು ದೌರ್ಜನ್ಯ ಮಾಡುತ್ತಿದ್ದರೋ ಅವರೇ ಹೋಗಿ ದೂರು ಕೊಟ್ರಾ? ಇದು ತಮ್ಮನ್ನು ತಾವು ಸಂತ್ರಸ್ತರಾಗಿ ಬಿಂಬಿಸಿಕೊಳ್ಳುವ ತಂತ್ರವಾಗಿತ್ತಾ? ಖಂಡಿತ ಅದೇ ಅವರ ತಂತ್ರವಾಗಿತ್ತು. ಅವರು ಓಂ ಮಂಡಳಿಯು ಹುಡುಗಿಯರನ್ನು ಅಪಹರಿಸಿ ಬಲವಂತವಾಗಿ ಬಂಧನದಲ್ಲಿಟ್ಟಿವೆ ಎಂದು ಸುಳ್ಳು ಆರೋಪ ಹೊರಿಸಿ ಕಾನೂನು ಕ್ರಮ ಜರುಗಿಸಿದರು. ಓಹ್! ಇದಕ್ಕೆ ಪ್ರತಿಯಾಗಿ ಸರ್ಕಾರ ತನಿಖೆಗಾಗಿ ಒಂದು ಸಮಿತಿಯನ್ನು ರಚಿಸಿತು. ಹೈಕೋರ್ಟ್ ಕಮಿಷನರ್ ಮತ್ತು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಸ್ವತಃ ಓಂ ನಿವಾಸ್ಗೆ ಭೇಟಿ ನೀಡಿ ಯಾವುದೇ ಒತ್ತಡವಿಲ್ಲದೆ ಪ್ರತಿಯೊಬ್ಬ ಮಹಿಳೆಯೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿದರು. ಇದು ಸತ್ಯ ಮತ್ತು ಸುಳ್ಳಿನ ನಡುವಿನ ನೇರ ಹಣಾಹಣಿಯಾಗಿತ್ತು. ತನಿಖೆಯ ಫಲಿತಾಂಶ ಏನಾಯಿತು? ಕೊನೆಗೆ ಸತ್ಯಕ್ಕೆ ಜಯವಾಯಿತು. ಎಲ್ಲಾ ಮಹಿಳೆಯರು ತಮ್ಮ ಸ್ವಇಚ್ಛೆಯಿಂದ ಅಲ್ಲಿ ವಾಸಿಸುತ್ತಿದ್ದಾರೆ, ಅವರು ಸಂತೋಷದಿಂದ ಮತ್ತು ಪವಿತ್ರ ಜೀವನ ನಡೆಸುತ್ತಿದ್ದಾರೆಂದು ಅಧಿಕಾರಿಗಳು ಕಂಡುಕೊಂಡರು. ಸರಿ. ಆ ಮಹಿಳೆಯರ ಪವಿತ್ರತೆ, ಅವರ ಮುಖದಲ್ಲಿದ್ದ ದೈವಿಕ ಶಾಂತಿ ಮತ್ತು ತೇಜಸ್ಸಿನಿಂದ ಅಧಿಕಾರಿಗಳು ಬಹಳ ಪ್ರಭಾವಿತರಾದರು. ವಾವ್! ಅಂತಿಮವಾಗಿ ನವೆಂಬರ್ 21, 1938ರಂದು ನ್ಯಾಯಾಲಯವು ಓಂ ಮಂಡಳಿಯ ಪರವಾಗಿ ತೀರ್ಪು ನೀಡಿ ಎಲ್ಲಾ ಆರೋಪಗಳನ್ನು ವಜಾಗೊಳಿಸಿತು. ಅದ್ಭುತ!
ಇದು ಕೇವಲ ಕಾನೂನು ವಿಜಯವಾಗಿರಲಿಲ್ಲ, ಅದು ಸತ್ಯ ಮತ್ತು ಪವಿತ್ರತೆಯ ಒಂದು ದೊಡ್ಡ ನೈತಿಕ ವಿಜಯವಾಗಿತ್ತು. ಸಾಮಾಜಿಕ ಬಹಿಷ್ಕಾರ, ದೈಹಿಕ ಹಿಂಸೆ, ಅಗ್ನಿದಾಳಿ ಮತ್ತು ನಂತರ ದೀರ್ಘ ಕಾನೂನು ಹೋರಾಟ, ಈ ಇಡೀ ಬಿರುಗಾಳಿಯಲ್ಲಿ ಬ್ರಹ್ಮಬಾಬಾ ಹಡಗಿನ ಕ್ಯಾಪ್ಟನ್ ರೀತಿ ಇದ್ರು. ಈ ಸಂಕಷ್ಟದ ಸಮಯದಲ್ಲಿ ಅವರ ನಾಯಕತ್ವದ ಬಗ್ಗೆ ಮೂಲಗಳು ಏನು ಹೇಳ್ತವೆ? ಯಾವ ಗುಣಗಳು ಎದ್ದು ಕಾಣ್ತವೆ? ಈ ಪರೀಕ್ಷೆಗಳ ಬೆಂಕಿಯಲ್ಲಿ ಅವರ ವ್ಯಕ್ತಿತ್ವವು ಪುಟವಿಟ್ಟ ಚಿನ್ನದಂತೆ ಹೊಳೆಯಿತು. ಪ್ರಮುಖವಾಗಿ 4 ಗುಣಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಸರಿ. ಮೊದಲನೇದಾಗಿ ಅಚಲ ಮತ್ತು ನಿಶ್ಚಿಂತ ಸ್ಥಿತಿ. ಚಂಡಮಾರುತದ ನಡುವೆಯೂ ಸಾಗರದಂತೆ ಶಾಂತವಾಗಿದ್ದು, ಈಶ್ವರೀಯ ಯೋಜನೆಯ ಮೇಲೆ ಅವರಿಗೆ ಸಂಪೂರ್ಣ ನಂಬಿಕೆಯಿತ್ತು. ನಡೆಯುತ್ತಿರುವ ಪ್ರತಿಯೊಂದು ದೃಶ್ಯವೂ ಕಲ್ಯಾಣಕಾರಿ ಎಂದು ಅವರಿಗೆ ಅಚಲ ವಿಶ್ವಾಸವಿತ್ತು. ಶಾಂತವಾಗಿರೋದು ಒಂದು ವಿಷಯ, ಆದರೆ ಮನೆಗೆ ಬೆಂಕಿ ಬಿದ್ದಾಗ, ಕೋರ್ಟ್ ಕೇಸ್ ನಡೀತಿರುವಾಗ ಚಿಂತೆಯಿಂದ ಮುಕ್ತವಾಗಿರೋದು ಅಂದ್ರೆ ನಿಶ್ಚಿಂತವಾಗಿರೋದು, ಅದು ಬೇರೆನೇ ಮಟ್ಟದ ಸ್ಥಿತಿ. ಸಿಕೊಳ್ಳಿ ಅಥವಾ ಶಾಂತರಾಗಿರಿ ಅಂತ ಉಪದೇಶಿಸಲಿಲ್ಲ. ತಮ್ಮ ತ್ಯಾಗ, ಸ್ಥಿರತೆ ಮತ್ತು ಸಹಿಷ್ಣುತೆಯ ಮೂಲಕ ಸ್ವತಃ ಒಂದು ಉದಾಹರಣೆಯಾಗಿ ನಿಂತರು. ಬಿರುಗಾಳಿಯಲ್ಲಿ ತಮ್ಮ ನಾಯಕನೇ ಇಷ್ಟು ಸ್ಥಿರವಾಗಿದ್ದಾನೆ ಅಂತ ನೋಡಿದಾಗ ಉಳಿದವರಿಗೂ ಧೈರ್ಯ ಮತ್ತು ಶಕ್ತಿ ತಾನಾಗಿಯೇ ಸಿಗುತ್ತಿತ್ತು. ನಾಯಕತ್ವ ಎಂದರೆ ಮಾತುಗಳಿಂದಲ್ಲ, ಕೃತಿಯಿಂದ ತೋರಿಸುವುದು. ಇದು ಅದರ ಶ್ರೇಷ್ಠ ಉದಾಹರಣೆ. ಮೂರನೇ ಗುಣ. ಮೂರನೆಯದಾಗಿ ಅವರು ಸಂಪೂರ್ಣ ತ್ಯಾಗ ಮೂರ್ತಿಯಾಗಿದ್ರು. ಅವರು ತಮ್ಮ ಸಂಪತ್ತು, ಸಮಯ, ಗೌರವ, ತಮ್ಮ ಇಡೀ ಜೀವನವನ್ನು ಈಶ್ವರಿಯ ಸೇವೆಗೆ ಅರ್ಪಿಸಿದ್ರು. ಅವರದೆಂದು ಏನೂ ಇರ್ಲಿಲ್ಲ, ಎಲ್ಲವೂ ಪರಮಾತ್ಮನಿಗೆ ಸಮರ್ಪಿತವಾಗಿತ್ತು. ಒಬ್ಬ ವ್ಯಕ್ತಿ ಸರ್ವಸ್ವವನ್ನು ತ್ಯಾಗ ಮಾಡಿದಾಗ ಅವನು ನಿರ್ಭಯನಾಗುತ್ತಾನೆ, ಯಾಕಂದ್ರೆ ಅವನಿಗೆ ಕಳೆದುಕೊಳ್ಳಲು ಏನೂ ಉಳಿದಿರುವುದಿಲ್ಲ. ಇದು ಬಹಳ ಆಳವಾದ ಮಾತು. ಮತ್ತು 4ನೇದು? ವಿರೋಧಿಗಳು ಅವರನ್ನು ಒಂದು ವಿಶೇಷ ಹೆಸರಿನಿಂದ ಕರೆಯುತ್ತಿದ್ದರು ಅಲ್ವಾ? ಹೌದು, ವಿರೋಧಿಗಳು ಅವರನ್ನು ಜಾದುಗಾರ ಅಂತ ಅವಮಾನಿಸಲು ಬಳಸುತ್ತಿದ್ದರು. ಆದರೆ 4ನೇದಾಗಿ ಅವರು ನಿಜವಾಗಿಯೂ ಒಬ್ಬ ಆಧ್ಯಾತ್ಮಿಕ ಜಾದುಗಾರರಾಗಿದ್ರು. ಅವರ ಜಾದೂ ಮಾಟಮಂತ್ರವಾಗಿರ್ಲಿಲ್ಲ, ಅದು ಈಶ್ವರೀಯ ಜ್ಞಾನ ಮತ್ತು ನೆನಪಿನ ಶಕ್ತಿಯಾಗಿತ್ತು. ಸರಿ. ಈ ಜಾದುವಿನಿಂದ ಅವರು ವಿಕಾರಗಳು ಮತ್ತು ದೌರ್ಬಲ್ಯಗಳಿಂದ ತುಂಬಿದ್ದ ಸಾಮಾನ್ಯ ಮನುಷ್ಯರನ್ನು ದೇವತೆಗಳಂತೆ ಪರಿವರ್ತಿಸಿದರು. ಯಾವುದೇ ಬಿರುಗಾಳಿಯನ್ನು ಎದುರಿಸುವ ಶಕ್ತಿಯನ್ನು ಅವರಲ್ಲಿ ತುಂಬಿದರು. ಅಂದ್ರೆ ವಿರೋಧಿಗಳು ಅವರನ್ನ ಯಾವ ಪದದಿಂದ ಬೈಯುತ್ತಿದ್ದರೋ ಅದೇ ಪದ ಅವರ ನಿಜವಾದ ಶಕ್ತಿಯನ್ನು ವರ್ಣಿಸ್ತಿತ್ತು. ಖಂಡಿತ. ಸಾಮಾನ್ಯ ಗೃಹಿಣಿಯರು ಇಂತಹ ದೊಡ್ಡ ಪರೀಕ್ಷೆಗಳನ್ನು ಆಟದಂತೆ ದಾಟಿದ್ದು ಯಾವುದೇ ಜಾದುವಿಗಿಂತ ಕಡಿಮೆ ಇರಲಿಲ್ಲ. ಹೌದು, ಈ 4 ಗುಣಗಳು ಅವರ ನಾಯಕತ್ವದ ಅಡಿಪಾಯವಾಗಿದ್ವು. ಅಚಲ ಮತ್ತು ನಿಶ್ಚಿಂತ, ಮಹಾನ್ ಪ್ರೇರಣಾ ಸ್ತೋತ್ರ, ಸಂಪೂರ್ಣ ತ್ಯಾಗಮೂರ್ತಿ ಮತ್ತು ಆಧ್ಯಾತ್ಮಿಕ ಜಾದುಗಾರ. ಹಾಗಾದ್ರೆ ಈ ಇಡೀ ಕಥೆಯಿಂದ ನಮಗೆ ಸಿಗುವ ಒಂದು ದೊಡ್ಡ ಪಾಠ ಅಂದ್ರೆ, ಸತ್ಯದ ದಾರಿಯಲ್ಲಿ ಸಾಗುವಾಗ ವಿರೋಧ ಅನ್ನೋದು ಇದ್ದೇ ಇರುತ್ತೆ. ಆದರೆ ಆ ವಿರೋಧ ನಮ್ಮನ್ನು ದುರ್ಬಲಗೊಳಿಸುವ ಬದಲು ಇನ್ನಷ್ಟು ಬಲಪಡಿಸ್ತದೆ. ಹೌದು, ಖಂಡಿತ. ಈ ಕಷ್ಟಗಳು ಅವರ ನಂಬಿಕೆಯನ್ನು ಅಲುಗಾಡಿಸುವ ಬದಲು ಇನ್ನಷ್ಟು ದೃಢಗೊಳಿಸಿದವು. ಮತ್ತೊಂದು ಕುತೂಹಲಕಾರಿ ವಿಷಯ ಅಂದ್ರೆ, ವಿರೋಧಿಗಳ ಪ್ರತಿಭಟನೆಯೇ ಅರಿವಿಲ್ಲದಂತೆ ಈ ಜ್ಞಾನದ ಪ್ರಚಾರಕ್ಕೆ ಕಾರಣವಾಯಿತು. ಓಹೋ. ಅವರ ಗದ್ದಲದಿಂದಲೇ ಇಡೀ ಸಿಂಧ್ ಮತ್ತು ಕರಾಚಿಯಲ್ಲಿ ಜನರಿಗೆ ಓಂ ಮಂಡಳಿಯ ಬಗ್ಗೆ ತಿಳಿಯಿತು. ಯಾರು ಅಪಮಾನ ಮಾಡಲು ಹೊರಟಿದ್ದರೋ ಅವರೇ ಈ ಚಳುವಳಿಯನ್ನು ಪ್ರಸಿದ್ಧರನ್ನಾಗಿಸಿದರು. ಹಾಗಾದ್ರೆ ಈ ಜನವರಿ ಮಾಸದಲ್ಲಿ ಬ್ರಹ್ಮಬಾಬಾರವರನ್ನು ಸ್ಮರಿಸುತ್ತಾ ಅವರ ನಿರ್ಭಯತೆ, ನಿಶ್ಚಯ ಬುದ್ಧಿ ಮತ್ತು ಸಹನಶೀಲತೆಯ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಬಹುದು. ಖಂಡಿತ. ಮತ್ತು ಕೊನೆಯದಾಗಿ ಕೇಳುಗಳಿಗೆ ಒಂದು ವಿಚಾರವನ್ನು ಬಿಟ್ಟು ಹೋಗೋಣ. ಹೇಳಿ. ಅಂದಿನ ವಿರೋಧಿಗಳು ಬಾಹ್ಯ ಮತ್ತು ಭೌತಿಕವಾಗಿದ್ದರು. ಜನರ ಗುಂಪು, ಬೆಂಕಿ, ಕಾನೂನು ಹೋರಾಟಗಳು. ಅವರನ್ನು ನೋಡಬಹುದಿತ್ತು, ಎದುರಿಸಬಹುದಿತ್ತು. ಹೌದು, ಶತ್ರು ಯಾರೆಂದು ಸ್ಪಷ್ಟವಾಗಿ ಗೊತ್ತಿತ್ತು. ಆದರೆ ಇಂದಿನ ಕಾಲದಲ್ಲಿ ನಮ್ಮನ್ನು ವಿರೋಧಿಸುವ ಶಕ್ತಿಗಳು ಬಹಳ ಸೂಕ್ಷ್ಮವಾಗಿವೆ ಮತ್ತು ನಮ್ಮ ಒಳಗೆ ಇವೆ. ಉದಾಹರಣೆಗೆ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿ, ಹಳೆಯ ಅಸುರಿ ಸಂಸ್ಕಾರಗಳು, ಹಠಾತ್ ಕೋಪ ಅಥವಾ ಅಸೂಯೆ ಮತ್ತು ಮಾಯೆಯ ಹಲವಾರು ಆಕರ್ಷಣೆಗಳು. ಈಗ ಪ್ರಶ್ನೆ ಎಂದರೆ, ಈ ಸೂಕ್ಷ್ಮ ಆಂತರಿಕ ವಿರೋಧಿಗಳ ಮುಂದೆ ಒಬ್ಬರು ತಮ್ಮ ಪವಿತ್ರತೆ ಮತ್ತು ಆಧ್ಯಾತ್ಮಿಕ ಸ್ಥಿತಿಯನ್ನು ಹೇಗೆ ರಕ್ಷಿಸಿಕೊಳ್ಳುತ್ತಾರೆ? ಯುದ್ಧದ ಮೈದಾನ ಹೊರಗಿನಿಂದ ಈಗ ಒಳಗೆ ಸ್ಥಳಾಂತರಗೊಂಡಿದೆ. ಹೌದು, ಮತ್ತು ಈ ಹೋರಾಟವು ಬಹುಶಃ ಹಿಂದಿನ ಭೌತಿಕ ಹೋರಾಟಕ್ಕಿಂತಲೂ ಹೆಚ್ಚು ಕಠಿಣವಾಗಿರಬಹುದು. ಇದರ ಬಗ್ಗೆ ಯೋಚಿಸೋಣ.